ಇವತ್ತೇ ಈ ಕ್ಷಣದಲ್ಲೇ ನಿರ್ಧರಿಸಿಬಿಡಿ. ನೀವು ಏನಾಗಬೇಕೆಂದು ನಿರ್ಧರಿಸುವುದಕ್ಕೆ ಇಷ್ಟು ತಡ ಮಾಡಿದ್ದೇ ದೊಡ್ಡ ಅಪರಾಧ. ಆಮೇಲೆ ಏನಾಗುತ್ತೇವೋ ಬಿಡುತ್ತೇವೋ ಎಂಬುದು ಬೇರೆಯದೇ ಆದ ಪ್ರಶ್ನೆ. ನಾವಂದುಕೊಂಡಂತೆಯೇ ಈ ಜಗತ್ತಿನಲ್ಲಿ ಎಲ್ಲವೂ ನಡೆಯುವುದಿಲ್ಲ. ಹಾಗೆಂದು ಏನಾಗುತ್ತದೋ ಅದಾಗಲಿ, ನನಗಂತೂ ಹೀಗೆಯೇ ಆಗಬೇಕೆಂದೇನೂ ಇಲ್ಲ, ಅದು ದೇವರಿಗೆ ಬಿಟ್ಟದ್ದು ಎಂದು ಕುಳಿತುಕೊಂಡರೆ ನೀವು ಏನೂ ಆಗಲಿಕ್ಕೂ ಸಾಧ್ಯವಿಲ್ಲ. ಅದಕ್ಕೆ ಬದಲಾಗಿ ಏನಾಗಬಾರದಿತ್ತೋ ಅದಾಗಿ ಬಿಡುವ ಸಾಧ್ಯತೆಯೇ ಹೆಚ್ಚು. ಕೊನೇ ಪಕ್ಷ ಇಂಥದ್ದೇ ಆಗಬೇಕೆಂದು ನಿರ್ಧರಿಸಲಾಗದಿದ್ದರೂ ನಾವೇನಾಗಬಾರದು ಎಂಬುದನ್ನಾದರೂ ನಿರ್ಧರಿಸಿಟ್ಟುಕೊಳ್ಳುವುದು ಮುಖ್ಯ. ಗಾಳಿ ಎತ್ತ ಬರುತ್ತದೋ ಅತ್ತ ದೋಣಿ ತೂರಿಕೊಂಡು ಹೋಗಲಿ, ನಾನಂತೂ ಹುಟ್ಟು ಹಾಕುವುದಿಲ್ಲ ಎಂದರೆ ಹೇಗೆ ಸಾಧ್ಯವಾದೀತು? ದೋಣಿ ಹತ್ತುವ ಮುನ್ನವೇ ನಾನು ಎಲ್ಲಿಗೆ ಹೋಗಬೇಕು, ಯಾವ ದಿಕ್ಕಿಗೆ ಹುಟ್ಟು ಹಾಕಿದರೆ ಎತ್ತ ಹೋಗಬಹುದು, ಅಲೆಗಳು ಯಾವ ದಿಕ್ಕಿಗಿವೆ, ಗಾಳಿ ಹೇಗೆ ಬೀಸುತ್ತಿದೆ, ನಾವು ಎಷ್ಟು ವೇಗದಲ್ಲಿ ಎಷ್ಟು ಬಲ ಹಾಕಿ ಹುಟ್ಟು ಹಾಕಿದರೆ ಕೊನೆಯನ್ನು ಮುಟ್ಟಲು ಸಾಧ್ಯ, ಮುಂದೇನಾದರೂ ಅಪಾಯದ ಲಕ್ಷಣಗಳಿವೆಯೇ ಎಂಬಿತ್ಯಾದಿ ಸಂಗತಿಗಳ ಬಗ್ಗೆ ವಿಚಾರ ಮಾಡಿರಬೇಕು. ಅದಂತೂ ಮಾಡಿಲ್ಲ. ದೋಣಿ ಹತ್ತಿದ ಮೇಲಾದರೂ ಒಂದಷ್ಟು ಸಂಗತಿಗಳ ಬಗ್ಗೆ ಯೋಚಿಸಲೇಬೇಕಲ್ಲ. ಹಾಗಿಲ್ಲದಿದ್ದರೆ ನೀರಲೆಗಳು ನಿಮ್ಮನ್ನು ಪ್ರಪಾತಕ್ಕೆ ಕೊಂಡೊಯ್ದು ಬಿಡಬಹುದು. ಇಡೀ ಜೀವನ ದೋಣಿಯೇ ಮುಗುಚಿ ಬೀಳಬಹುದು. ಪ್ರವಾಹದ ವಿರುದ್ಧ ಈಜಬೇಕು, ಅದೇ ಉದ್ದೇಶ ಎಂದೇನೂ ಇಲ್ಲ. ಅಥವಾ ಎಲ್ಲ ಸಂದರ್ಭದಲ್ಲೂ ಪ್ರಪಾತದಲ್ಲೇ ಪಯಣ ಕೊನೆಗೊಳ್ಳುತ್ತದೆ ಎಂದೂ ಅಲ್ಲ. ಗುರಿ ಇಲ್ಲದ ಪಯಣ ಯಾವ ಪುರುಷಾರ್ಥಕ್ಕೆ? ಇಷ್ಟು ದಿನ ಕಳೆದು ಹೋಗಿದ್ದು ಹೋಗಲಿ ಬಿಡಿ. ಈಗಾದರೂ ನಿಶ್ಚಿತ ಗುರಿ ಇಟ್ಟುಕೊಂಡು ಹೊರಡಿ. ಗುರಿ ಸ್ಪಷ್ಟವಾಗಿದ್ದಾಗ ಜೀವನಕ್ಕೆ ದಿಕ್ಕು ಸಿಗುತ್ತದೆ. ಗುರಿ ಇಟ್ಟುಕೊಳ್ಳುವುದು ಪರಿಶ್ರಮಕ್ಕೆ ಶಕ್ತಿ, ಮನಸ್ಸಿಗೆ ಪ್ರೇರಣೆ ಮತ್ತು ಯಶಸ್ಸಿಗೆ ದಾರಿ ತೋರುತ್ತದೆ. ಗುರಿಯೊಂದಿಗೆ ನಡೆದರೆ ಪ್ರತಿಯೊಂದು ಹೆಜ್ಜೆಯೂ ಅರ್ಥಪೂರ್ಣವಾಗುತ್ತದೆ.